ಶಿರಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಕೆವಿ ಅವರು ಬುಧವಾರದಂದು ಶಿರಸಿಯ ಮರಾಠಿಕೊಪ್ಪದಲ್ಲಿರುವ ಸಹಾಯ ಟ್ರಸ್ಟ್ನ ವಿಶೇಷ ದತ್ತು ಮಕ್ಕಳ ಕೇಂದ್ರಕ್ಕೆ ಭೇಟಿ ನೀಡಿ ಕಚೇರಿಯ ದಾಖಲೆಗಳನ್ನು ಪರಿಶೀಲಿಸಿದರು. ಅಲ್ಲದೆ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿದರು. ಇದಕ್ಕೆ ಮತ್ತೆ ಸೆಪರೇಟ್ ಆಗಿ ಸ್ಪೆಷಲ್ ಮಗುಗೆ ಅಂತ ಬೇರೆ ಇದನ್ನೆಲ್ಲ ಅಪ್ಲೋಡ್ ಮಾಡಿದ ನಂತರ ನಾವು ಇಲ್ಲಿ ಸರ್ಚ್ಗೆ ಮಗು ಹೆಸರು ಹಾಕಿದ್ರೆ ಮಗು ಲೀಗಲಿಟಿ ಅಂತ ತೋರಿಸುತ್ತೆ. ನಾನು ಇವತ್ತು ಈಗ ಅಪ್ಲೋಡ್ ಮಾಡಿದರೆ ನಾಳೆ ಸಂಜೆ ಇಷ್ಟೊತ್ತಿಗೆ ಬೇರೆ ಮ್ಯಾಚ್ ಆಗುತ್ತೆ. ಅಂತೆಯೇ ದತ್ತು ಮಕ್ಕಳನ್ನು ಪಡೆಯುವ ಮತ್ತು ನೀಡುವ ಪ್ರಕ್ರಿಯೆ ಕುರಿತು ಸಹಾಯ ಟ್ರಸ್ಟ್ನ ಸಿಬ್ಬಂದಿಗಳೊಂದಿಗೆ ವಿಚಾರಿಸಿ ಚರ್ಚೆ ನಡೆಸಿದರು. ಇನ್ನು ಈ ವೇಳೆ ಉಪಸ್ಥಿತರಿದ್ದ ದತ್ತು ಕೇಂದ್ರದ ಅಧ್ಯಕ್ಷರಾದ ಸತೀಶ್ ರಾಮಶೆಟ್ಟಿ ಅವರು ವಿವಿಧ ರೀತಿಯ ಮಕ್ಕಳು ದತ್ತು ಕೇಂದ್ರಕ್ಕೆ ಬರುವುದರ ಬಗ್ಗೆ ಹಾಗೂ ಅವರನ್ನು ಸುರಕ್ಷಿತವಾಗಿ ಆರೈಕೆ ಮಾಡುವುದರ ಕುರಿತು ವಿವರಿಸಿದರು. ಇನ್ನು ದತ್ತು ಕೇಂದ್ರದಲ್ಲಿ ಮಕ್ಕಳನ್ನು ನೋಡಿದ ಉಪವಿಭಾಗಾಧಿಕಾರಿಗಳು ಇದರ ಕುರಿತು ಹಾಗೂ ಮಕ್ಕಳು ದತ್ತು ಕೇಂದ್ರದಲ್ಲಿ ಚುರುಕಾಗಿರುವುದನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು. ಅಲ್ಲದೆ ಈ ವೇಳೆ ಶಿಶು ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀಮತಿ ವೀಣಾ ಶಿರ್ಸಿಕರ್ ಅವರು ಉಪಸ್ಥಿತರಿದ್ದರು. ಈಗೆಲ್ಲ 48 ತಾಸಿಗೆ ನಂಬರ್ ಬಂದು ಆ ಮಗು ನೋಡಬೇಕು ಅಂತಾರೆ, ನಾವು ತೋರ್ಸಕ್ಕೆ ಬರಲ್ಲ ಅಲ್ಲಿ. ಯಾಕಂದ್ರೆ ಅದನ್ನು ಮಾಡ್ಕೊಂಡ್ರು ಮಾತ್ರ ನಾವೇನಾದರೂ ಮಾಡ್ಬೋದು ಅಷ್ಟೇ.